ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಒಪಿನಿಯನ್ ಇರುತ್ತೆ. ನಮ್ಮ ಲೈಫ್ ಹೀಗಿರಬೇಕಿತ್ತು ಅಥವಾ ಅವ್ರ ಲೈಫ್ ಆಗಿರಬೇಕಿತ್ತು, ಇದು ಮಾಡ್ಬೋದಾಗಿತ್ತಲ್ಲ ಅಂತ ಎಷ್ಟೊಂದು ಅಡ್ವೈಸಸ್ ಆಗಲಿ ಅಥವಾ ಸಜೆಷನ್ಸ್ ಆಗಲಿ ಕೊಡ್ತಾನೆ ಇರ್ತಾರೆ. ಬಟ್ ನಮ್ಮ ಲೈಫ್ ಅಥವಾ ನಮ್ಮ ಸಿಚುವೇಶನ್ ಬಗ್ಗೆ ಅವರಿಗೆ ಒಂದು ಸ್ವಲ್ಪನೂ ಅರಿವೇ ಇರೋದಿಲ್ಲ. ಸುತ್ತಮುತ್ತ ಕೇಳುವಂಥ ಈ ಎಷ್ಟೋ ಶಬ್ದಗಳಿಗೆ ನಾವು ಎಷ್ಟೋ ಬಾರಿ ಕಳೆದೇ ಹೋಗ್ಬಿಟ್ಟಿರ್ತೀವಿ. ಕೇಳಿಸ್ಕೊಳ್ಳಿ, ಆದರೆ ಸುತ್ತಮುತ್ತ ಬರೋವಂಥ ಮಾತುಗಳಿಗಲ್ಲ. ನಮ್ಮಲ್ಲೇ ಇರುವಂಥ ಒಂದು ಇನ್ನರ್ ವಾಯ್ಸ್ ಇರುತ್ತಲ್ಲ, ಅದನ್ನು ಮಾತ್ರನೇ ಕೇಳಿಸ್ಕೊಳ್ಳಿ. ನಮ್ಮ ಕೈಯಲ್ಲಿ ಆಗುತ್ತೆ, ಈ ಸಿಚುವೇಶನ್ನ ಇನ್ನೇನು ಸ್ವಲ್ಪ ದಿನದಲ್ಲಿ ಹೋಗೇ ಬಿಡುತ್ತೆ, ಓಕೆ ಇದನ್ನು ಪಾಸಿಟಿವ್ ಆಗಿ ತೊಗೊಳ್ಳೋಣ, ಈ ಥರ ಬರುವಂಥ ಇನ್ನರ್ ವಾಯ್ಸ್ನ ಮಾತ್ರನೇ ಕೇಳಿಸ್ಕೊಳ್ಳಿ. ಸಾಕಷ್ಟು ಬದಲಾವಣೆಗಳಾಗುತ್ತೆ. ವೆಲ್ಕಮ್ ಟು ಡೇ 6 ಆಫ್ ಮೈ 75 ಡೇಸ್ ಚಾಲೆಂಜ್. ಇವತ್ತಿನ ಲಂಚ್ ಪ್ರಿಪರೇಷನ್ಸ್ ಏನು ಅಂತ ನೋಡೋಣವಾ? ಗೋಧಿ ನುಚ್ಚನ್ನ ಬಳಸ್ಕೊಂಡು ನಾನು ಬಿಸಿಬೇಳೆ ಭಾತನ್ನ ಮಾಡ್ಕೊಂಡಿದ್ದೀನಿ. ಗೋಧಿ ನುಚ್ಚು ಹಾಗೆ ತೊಗರಿಬೇಳೆನ ಹಿಂದಿನ ದಿನವೇ ನೆನೆಸಿಟ್ಟು ತರಕಾರಿ ಎಲ್ಲ ಹಾಕಿ ನಾರ್ಮಲ್ ಬಿಸಿಬೇಳೆ ಭಾತ್ ಹೇಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ಮಾಡೋದು. ಹೆಸರು ಕಾಳನ್ನ ಬಳಸ್ಕೊಂಡು ನಾನು ಪಲ್ಯನ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಜೋಳದ ಹಿಟ್ಟನ್ನು ಬಳಸ್ಕೊಂಡು ಗಂಜಿನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ವೆರಿ ಈಸಿ, ಟೇಸ್ಟಿ, ಸಿಂಪಲ್ ರೆಸಿಪೀಸ್. ಕಾಫಿ, ಟೀ, ಶುಗರ್ ಎಲ್ಲ ಬಿಟ್ಟಿರೋದ್ರಿಂದ ಆಗಾಗ ಬಿಸಿ ನೀರು ಅಥವಾ ಬಿಸಿ ಏನಾದರೂ ಕುಡಿತಿರಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಈ ಹರ್ಬಲ್ ಟೀ ಅಥವಾ ಈ ಗ್ರೀನ್ ಟೀನ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಫ್ಲಾಸ್ಕಲ್ಲಿ ಹಾಕ್ಕೊಂಡು ತೊಗೊಂಡೋಗ್ತೀನಿ. ಸೊ ಡಿಸ್ಟ್ರಾಕ್ಟ್ ಆಗೋದ್ರಿಂದ ತಪ್ಪುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಸೊ ಲಂಚ್ ಎಲ್ಲ ಪ್ರಿಪೇರ್ ಮಾಡಿ ಬೇಗ ಬೇಗ ಪ್ಯಾಕ್ ಮಾಡಿಕೊಂಡು ಫ್ರೂಟ್ಗೆ ಇವತ್ತು ನಾನು ಪೊಮೊಗ್ರಾನೇಟ್ನ ಕ್ಯಾರಿ ಮಾಡ್ತಾ ಇದ್ದೀನಿ. ಹಾಲಿಡೇಸ್ ಆದಮೇಲೆ ಸ್ಕೂಲ್ಗೆ ಹೋಗಬೇಕು ಅಂತಂದರೆ ಹಿಂದಿನ ದಿನ ನನಗೆ ನಿದ್ದೆನೇ ಬರೋದಿಲ್ಲ. ಎಲ್ಲಿ ಮಿಸ್ ಮಾಡಿಬಿಡ್ತೀನಿ ಅಥವಾ ಎದ್ದೊಳೋದು ಲೇಟ್ ಆಗಿಬಿಡುತ್ತೆ ಅಂತ. ಬಿಕಾಸ್ 15 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತು ನೀಟಾಗೆ ಪ್ಲ್ಯಾನ್ ಮಾಡಿಕೊಂಡು ಬೇಗ ಬೇಗ ಮುಗಿಸ್ಕೊಂಡು ಆಲ್ಮೋಸ್ಟ್ ಕರೆಕ್ಟ್ ಟೈಮ್ಗೆ ಮನೆಯಿಂದ ಹೊರಟಿ ಆ್ಯಸ್ ಯೂಶ್ವಲ್ ಸ್ಕೂಲಿಗೆ ರೀಚ್ ಆಗಿ ಅಲ್ಲಿರೋ ಕೆಲಸಗಳು, ಕರೆಕ್ಷನ್ಸ್, ಮಕ್ಕಳು ಎಲ್ಲರೂ ನೋಡಿ ಒಂಥರ ಖುಷಿ ಅಂತ ಅನಿಸ್ತಾ ಇತ್ತು. ವಾಪಸ್ ಮನೆಗೆ ಬಂದು ಡಿನ್ನರ್ ಪ್ರಿಪ್ರೇಷನ್ಸ್ ಕೂಡ ಈಗಲೇ ಮಾಡಿಟ್ಕೊತಾ ಇದ್ದೀನಿ. ಇವತ್ತಿನ ಡಿನ್ನರ್ಗೆ ಮಸೂರ್ ದಾಲ್ನ ಬಳಸ್ಕೊಂಡು ದೋಸೆನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸ್ನ್ಯಾಕ್ಗೆ ನಾನು ಇವತ್ತು ಕಜ್ಜಾಯನ ತೊಗೊಂಡೆ. ಆ್ಯಸ್ ಯೂಶ್ವಲ್ ವಾಕ್ ಕೂಡ ಮುಗಿಸ್ದೆ. ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಐ ಆಮ್ ಪುಷಿಂಗ್ ಮೈ ಸೆಲ್ಫ್ ವೆರಿ ವೆರಿ ಹಾರ್ಡ್. ಆ್ಯಂಡ್ ಇದ್ರ ದೋಸೆ ಜೊತೆಗೆ ನಾನು ಟೊಮೆಟೊ ಚಟ್ನಿನ ಮಾಡ್ಕೊಂಡಿದ್ದೀನಿ. ವೆರಿ ಗುಡ್ ಕಾಂಬಿನೇಷನ್. ಇದ್ರ ಜೊತೆಗೆ ನೀವು ಎಗ್ ಕರಿ ಮಾಡ್ಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ. ಈ ಮಸೂರ್ ದಾಲ್ ದೋಸೆಗೆ ಈ ಮಸೂರ್ ಬೇಳೆ ಏನಿರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿ, ಜೀರಿಗೆ ಆ್ಯಂಡ್ ಒಣಮೆಣ್ಸಿನ್ಕಾಯಿ ಇಷ್ಟನ್ನು ನಾವು 1 ಅವರ್ ಮುಂಚೆ ನೆನೆಸಿದ್ರೆ ಸಾಕು. ಹಿಂದಿನ ದಿನವೇ ನೆನೆಸ್ಬೇಕು ಅಂತ ಏನೂ ಇಲ್ಲ. ತುಂಬಾ ಕ್ವಿಕ್ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿಯರ್ ಆಪ್ಷನ್. ಕ್ರಿಸ್ಪಿಯಾಗಿ ಟೇಸ್ಟಿಯಾಗೆ ಬರುತ್ತೆ. ಇದ್ರ ಮೇಲೆ ನಾವು ತರಕಾರಿ ಎಲ್ಲ ಆ್ಯಡ್ ಮಾಡಿ ಮಕ್ಕಳು ಕೊಟ್ಟರೆ ಟೇಸ್ಟಿಯಾಗಿ ಆರಾಮಾಗೆ ತಿಂತಾರೆ. ಇದಾಗಿತ್ತು ಇವತ್ತಿನ ಡಿನ್ನರ್. ಬೆಳಗ್ಗೆ ಉಳಿದಿರುವಂಥ ಪಲ್ಯ ಕೂಡ ನಾನು ಡಿನ್ನರ್ಗೆ ತೊಗೊಂಡಿದ್ದೀನಿ. ನನ್ನ ಚಾಲೆಂಜ್ನ ಆಲ್ಮೋಸ್ಟ್ ಎಲ್ಲ ಗೋಲ್ಸ್ನ ಇವತ್ತು ಕಂಪ್ಲೀಟಾಗಿ ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ. 5 on 5. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್.